ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮಂಡ್ಯದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಸ್ಪೆಷಲ್ ಒಲಿಂಪಿಕ್ಸ್ ಭಾರತ್ ಕರ್ನಾಟಕ ಯುವಜನ ಮತ್ತು ಕ್ರೀಡಾ ಇಲಾಖೆ, ಸ್ಪೆಷಲ್ ಒಲಿಂಪಿಕ್ಸ್ ಮೈಸೂರು ವಲಯ ಜಿಲ್ಲಾ ಸಮಿತಿಗಳು ಮತ್ತು ಪ್ರೇರಣಾ ವಿಶೇಷ ಚೇತನರ ಟ್ರಸ್ಟ್ ಮಂಡ್ಯ ಇವರ ಸಹಯೋಗದಲ್ಲಿ ಮಾನಸಿಕ ಭಿನ್ನ ಸಾಮರ್ಥ್ಯ ವಿಶೇಷ ಮಕ್ಕಳ ಮೈಸೂರು ವಲಯ ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟ ಉದ್ಘಾಟನಾ ಸಮಾರಂಭ ಜರುಗಿತು. ಕಾರ್ಯಕ್ರಮವನ್ನು ಧ್ವಜಾರೋಹಣ ನೆರವೇರಿಸುವ ಮೂಲಕ ಜಿಲ್ಲಾ ಹಿರಿಯ ನಾಗರಿಕರ ಹಾಗೂ ವಿಶೇಷ ಚೇತನರ ಸಬಲೀಕರಣ ಅಧಿಕಾರಿಗಳಾದ ಎಸ್ ಕೋಮಲ್ ಕುಮಾರ್ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಪ್ರೇರಣಾ ವಿಶೇಷ ಚೇತನರ ಟ್ರಸ್ಟ್ ಅಧ್ಯಕ್ಷರಾದ ಆರ್ ರಾಮ್ಪ್ರಸಾದ್, ಟ್ರಸ್ಟಿಗಳಾದ ರವಿಕುಮಾರ್, ಸ್ಪೆಷಲ್ ಒಲಿಂಪಿಕ್ಸ್ ಭಾರತ್ ಕರ್ನಾಟಕ ಖಜಾಂಚಿ ಆನಂದ್ ಡಿಸಿ ಸೇರಿದಂತೆ ಇತರರು ಹಾಜರಿದ್ದರು. ಜನರಲ್ ಸಲ್ಯೂಟ್. ಮತ್ತೆ ಒಬ್ಬೊಬ್ರು ಮಕ್ಕಳು ತಮ್ಮ ತಮ್ಮ ಸ್ಥಾನದಲ್ಲಿ ಕ್ರೀಡಾ ಜ್ಯೋತಿ ಇನ್ಚಾರ್ಜಸ್ ಯಾರ್ಯಾರಿಗೆ ಯಾವ್ಯಾವ ಸ್ಥಳವನ್ನು ನಿಗದಿಪಡಿಸಿ ಜೋರದ ಚಪ್ಪಾಳೆಯ ಮೂಲಕ ಕೈ ಕೆಳಗೆ ಕೈ ಕೆಳಗೆ ಕೈ ಕೆಳಗೆ ಕೆಳಗೆ ನಮ್ಮ ಶಾಲೆಯ ಪರಿಚಯವನ್ನು ಮಾಡಿಕೊಟ್ಟು ಅವರು ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳಿ ಬರ್ತಾ ಇದ್ದಾರೆ. ಓಕೆ. ಚಿನ್ನದ ಪದಕ, ಬೆಳ್ಳಿ ಪದಕವನ್ನು ಪಡೆದುಕೊಂಡು ನಿಮ್ಮ ಶಾಲೆಗೆ ಕೀರ್ತಿ ತರಬೇಕು. ಪ್ರಥಮವಾಗಿ ವಿದ್ಯುತ್ ಶಕ್ತಿ ವ್ಯತ್ಯಯದಿಂದ ಈ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಶುರುವಾಯಿತು. ಎಲ್ಲರಿಗೂ ಕ್ಷಮೆ. ನಮಗೆಲ್ಲರೂ ಗೊತ್ತಿರುವ ಹಾಗೆ ಸ್ಪೆಷಲ್ ಒಲಿಂಪಿಕ್ಸ್ ಭಾರತ್ ಕರ್ನಾಟಕ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಸ್ಪೆಷಲ್ ಒಲಿಂಪಿಕ್ಸ್ ಮೈಸೂರು ಡಿವಿಷನ್, ಪ್ರೇರಣಾ ಅಂಧರ ಸಂಸ್ಥೆಯ ಸಹಯೋಗದಲ್ಲಿ ಒಟ್ಟಿಗೆ ವಿವಿಧ ಸಮಾನ ಮನಸ್ಕ ಸಂಘಟನೆಗಳು, ವ್ಯಕ್ತಿಗಳು ಎಲ್ಲರೂ ಸೇರಿ ಇದರಲ್ಲಿ ವಿಶೇಷವಾದ ಭಿನ್ನ ಸಾಮರ್ಥ್ಯ ಉಳ್ತಕ್ಕಂಥ ಮಕ್ಕಳಿಗೆ ಪ್ಯಾರಾ ಒಲಿಂಪಿಕ್ಸ್ ಮಾದರಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಸ್ವಾಗತಾರ್ಹವಾದಂಥ ವಿಚಾರ. ಏಕೆಂದರೆ ಸಾಮಾನ್ಯ ವ್ಯಕ್ತಿಗಳೇ ಈ ದಿನ ಸಿಕ್ಕಂಥ ಅವಕಾಶಗಳು ಬಳಸ್ಕೊಳ್ಳೋದಕ್ಕೆ ಉಪಯೋಗವಾಗಿ ಏನೇನು ಸಾಧನೆ ಮಾಡದೆ ತಮ್ಮ ಗುರುತನ್ನು ಹುಟ್ಟಿನಿಂದ ಸಾಯುವವರೆಗೆ ಯಾವುದೇ ಒಂದು ಗುರುತನ್ನು ಮೂಡಿಸದೆ
ಹೋಗ್ತಾ ಇರ್ತಕ್ಕಂಥ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷ ಮಕ್ಕಳಿಗೆ, ಭಿನ್ನ ಸಾಮರ್ಥ್ಯ ಇರ್ತಕ್ಕಂಥ ಮಕ್ಕಳಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಅವರು ಇರ್ತಕ್ಕಂಥ ಪ್ರತಿಭೆಯನ್ನ ಹೊರತರುವಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ನಮ್ಮ ಪ್ರಯಾಣ ಅಂಧ ಸಂಸ್ಥೆ ಸೇರಿದಂತೆ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣಕರ್ತರಾದಂತ ಎಲ್ಲರಿಗೂ ನಮ್ಮ ರಾಮಪ್ರಸಾದ್ ಸರ್ ಸೇರಿದಂತೆ, ನಮ್ಮ ಅಟಲ್ ಸರ್ ಸೇರಿದಂತೆ ಪ್ರತಿಯೊಬ್ಬರ ಹೆಸರನ್ನು ಹೇಳ್ತಾ ಹೋದ್ರೆ ಒಬ್ಬರ ಮಿಸ್ ಆಗಬಹುದು, ಉದ್ದೇಶವಾಗಿ ಬಿಟ್ಟರು ನಾವು ಭಾವನೆ ಬರೋದು. ಹಾಗಾಗಿ ಈ ಒಂದು ಮತ್ತೆ ಆತ್ಮತೃಪ್ತಿಯನ್ನು ಕೊಡ್ತಕ್ಕಂಥ ಬದುಕಿನ ಜಂಜಾಟದಲ್ಲಿ ಮನಸ್ಸಿಗೆ ಮುದವನ್ನು ಕೊಡ್ತಕ್ಕಂಥ ಇಂಥ ಒಂದು ಪ್ರಯತ್ನದಲ್ಲಿ ತೊಡಗಿಸಿಕೊಂಡಂತ ಎಲ್ಲರಿಗೆ ನಾನು ಇಲಾಖೆ ವತಿಯಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಪ್ರತಿಯೊಬ್ಬರನ್ನು ಸಹ ನಾನು ಇಲಾಖೆ ವತಿಯಿಂದ ಮನದುಂಬಿ ಅಭಿನಂದಿಸ್ತಾ ಈ ಒಂದು ಕ್ರೀಡಾಕೂಟ ಯಶಸ್ವಿ ಆಗಲಿ. ಗೆದ್ದಂತವರು ಬೀಗ್ತಕ್ಕಂಥದ್ದು ಬೇಡ, ಸೋತಂತವರು ನಿರಾಶೆ ಆಗೋದು ಬೇಡ. ಸೋಲು ಗೆಲುವು ಎರಡು ಬದುಕಿನ ಕ್ರೀಡಾಕೂಟದಾಗಲಿ ಒಂದು ಬದುಕಿನಲ್ಲಾಗಲಿ ಸಹ ಯಾವ ಶಾಶ್ವತ ಅಲ್ಲ. ಗೆದ್ದವರು ಸೋಲ ದಿನಗಳ ಮುಂದೆ ಬಹಳಷ್ಟು ದೂರ ಇರಲ್ಲ, ಸೋತರು ಗೆಲ್ತಕ್ಕಂಥದ್ದು ಏನು ಕಷ್ಟ ಅಲ್ಲ. ಮನಸ್ಸಿನಲ್ಲಿ ಇಚ್ಛಾಶಕ್ತಿಯನ್ನು ಇಟ್ಕೋಬೇಕು, ದೃಢ ಮನಸ್ಸನ್ನು ಇಟ್ಕೊಂಡಿರ್ಬೇಕು. ನೋಡಿ ನಮಗೆಲ್ಲ ಗೊತ್ತಿರೋ ಹಾಗೆ ಕೇವಲ 18 ವರ್ಷಕ್ಕೆ ಗುಕೇಶ್ ಅಂತಕ್ಕಂಥ ಒಬ್ಬ ಹುಡುಗ, ಅವನ ವ್ಯಕ್ತಿ ಅಂತಾನೆ ಹೇಳಕ್ಕಾಗಲ್ಲ, ಇನ್ನು ಪುರುಷ ಅಂತ ಇನ್ನು 18 ವರ್ಷ ನನ್ನ ಲೆಕ್ಕ ಮಗು ಅಂತಾನೆ, ಅಂಡರ್ 18 ಇಯರ್ಸ್ ಒಬ್ಬ ಹುಡುಗ, 18 ವರ್ಷದ ಹುಡುಗ ಚೆಸ್ ನಲ್ಲಿ ವಿಶ್ವ ಚಾಂಪಿಯನ್ ಆಗ್ತಾನೆ ಅಂತಕ್ಕಂಥದ್ದಾದ್ರೆ ಅದರಲ್ಲಿ ಅವನ ಶ್ರಮ ಎಷ್ಟಿತ್ತು, ಹಿಂದೆ ಅವರ ಕುಟುಂಬದ ಶ್ರಮ ಎಷ್ಟಿತ್ತು. ಹಾಗೆ ಇಚ್ಛಾಶಕ್ತಿ ಇದ್ರೆ ಸಿಕ್ಕಂತ ಅವಕಾಶಗಳನ್ನ ಎರಡು ಕೈ ಚಾಚಿ ಗೋರ್ಬಿಟ್ರೆ ಅವ್ರ ಬದುಕಿನಲ್ಲಿ ಏನನ್ನ ಸಾಧನೆಯನ್ನ ಮಾಡೋದಕ್ಕೆ ವಯಸ್ಸಿನ ಅಡ್ಡಿಯಾಗಲಿ ಅಥವಾ ಅವರ ಒಂದು ಮಾನಸಿಕ ಸ್ಥಿತಿಯ ಅಡ್ಡಿಯಾಗಲಿ ಬರೋದಿಲ್ಲ ಎನ್ನುವುದನ್ನ ಈ ಸಂದರ್ಭ ಗಮನ ತರ್ತಾ ಈ ಒಂದು ಕ್ರೀಡಾಕೂಟ ಅತ್ಯಂತ ಯಶಸ್ವಿ ಆಗಲಿ. ನನ್ನನ್ನು ಈ ಸಂದರ್ಭದಲ್ಲಿ ಕರೆದು ನನ್ನಿಂದ ಈ ಒಂದು ಪುಣ್ಯದ ಕೆಲಸವನ್ನು ಮಾಡೋದಕ್ಕೆ ಸಹಕಾರ ಮಾಡಿದ ನಮ್ಮೆಲ್ಲ ಗಣ್ಯರಿಗೆ ನಾನು ವೈಯಕ್ತಿಕವಾಗಿ ನಾನು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.